ಲಾಲಬಾಗ್ಚ ರಾಜ ಗಣಪತಿ ಪ್ರತಿಮೆ ಮೊದಲು 1934ರಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆಗ ಲಾಲಬಾಗ್ ಪ್ರದೇಶದ ಮೀನುಗಾರರು ಮತ್ತು ಸ್ಥಳೀಯ ಜನರು ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದರು. ಬ್ರಿಟಿಷ್ ಸರ್ಕಾರದ ತೀರ್ಮಾನದಿಂದ ಅವರ ಮಾರುಕಟ್ಟೆ ತೆಗೆದುಹಾಕಲಾಗಿತ್ತು. ಆ ಸಂಕಷ್ಟದ ಸಮಯದಲ್ಲಿ ಜನರು ಒಟ್ಟಾಗಿ ಸೇರಿ ಭಗವಂತನ ಶರಣಾದರು. ಅದೇ ಸಂದರ್ಭದಲ್ಲಿ ಲಾಲಬಾಗ್ಚ ರಾಜ ಗಣಪತಿಯ ಪ್ರತಿಮೆ ಸ್ಥಾಪನೆಗೊಂಡಿತು. ಇದರಿಂದ ಜನರಲ್ಲಿ ಹೊಸ ಆಶಾಭಾವನೆ ಮೂಡಿತು, ವ್ಯಾಪಾರ ಸುಧಾರಿಸಿತು ಮತ್ತು ಭಕ್ತರ ನಂಬಿಕೆ ಬಲವತ್ತಾಯಿತು. ಹೀಗೆ ಲಾಲಬಾಗ್ಚ ರಾಜ ಗಣಪತಿ ಜನರ ಮನಸ್ಸಿನಲ್ಲಿ ನವಸಾಚ ಗಣಪತಿ ಅಂದರೆ ವ್ರತಗಳನ್ನು ನೆರವೇರಿಸುವ ಗಣಪತಿ ಎಂದು ಹೆಸರು ಪಡೆದರು. ಲಾಲಬಾಗ್ಚ ರಾಜ ಗಣಪತಿ ಪ್ರತಿಮೆಯು ಪ್ರತಿ ವರ್ಷ ವಿಶಿಷ್ಟವಾಗಿ ತಯಾರಾಗುತ್ತದೆ. ಸಾಮಾನ್ಯವಾಗಿ 18 ರಿಂದ 20 ಅಡಿ ಎತ್ತರದ ಮೂರ್ತಿಯು ಅತ್ಯಂತ ಭವ್ಯವಾಗಿ ಅಲಂಕರಿಸಲ್ಪಡುತ್ತದೆ. ಗಣೇಶ ಚತುರ್ಥಿಯಿಂದ ಪ್ರಾರಂಭವಾಗಿ 10 ದಿನಗಳವರೆಗೆ ಇಲ್ಲಿ ಭಕ್ತಿ, ಉತ್ಸಾಹ, ಸಂಗೀತ ಮತ್ತು ಸಂಸ್ಕೃತಿ ಉಕ್ಕಿ ಹರಿಯುತ್ತವೆ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ದರ್ಶನಕ್ಕೆ ಬರುತ್ತಾರೆ. ಕೆಲವರು ಗಂಟೆಗಳ ಕಾಲ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಾರೆ. ಇದನ್ನು ನವಸಾಚಿ ಲೈನ್ ಎಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಬಂದವರು ತಮ್ಮ ಮನಸ್ಸಿನ ವ್ರತವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಅದು ಪೂರ್ತಿಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಅದೆಷ್ಟೋ ವರ್ಷಗಳಿಂದ ಬೆಳೆದಿದೆ. ಅನೇಕರು ಉದ್ಯೋಗ, ಆರೋಗ್ಯ, ಕುಟುಂಬ ಸಮಸ್ಯೆಗಳು ಅಥವಾ ವ್ಯವಹಾರದಲ್ಲಿ ಯಶಸ್ಸು ಎಂಬ ಕಾರಣಗಳಿಂದ ಇಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಲಾಲಬಾಗ್ಚ ರಾಜ ಸರ್ವ ಮನೋರಥ ಪೂರ್ತಿ ಮಾಡ್ತಾರೆ ಎಂಬ ಗಾಢ ನಂಬಿಕೆ ಜನರಲ್ಲಿ ಇದೆ. ಹೀಗಾಗಿ ಕೆಲವರು ಒಂದು ಬಾರಿ ಬಂದರೆ ವರ್ಷದಿಂದ ವರ್ಷಕ್ಕೆ ತಪ್ಪದೆ ದರ್ಶನಕ್ಕೆ ಬರುತ್ತಾರೆ. ಮೂರ್ತಿಯ ಪಾದಗಳಿಗೆ ಚಿನ್ನ, ಬೆಳ್ಳಿ, ಹಾರಗಳು ಮತ್ತು ಕೊಡುಗೆಗಳನ್ನು ಭಕ್ತರು ಸಮರ್ಪಿಸುತ್ತಾರೆ. ಆ ಕೊಡುಗೆಯ ಹಣವನ್ನು ಸಮಾಜ ಸೇವಾ ಕಾರ್ಯಗಳಿಗೆ ಬಳಸಲಾಗುತ್ತದೆ. ಶಿಕ್ಷಣ, ಆರೋಗ್ಯ, ಆಸ್ಪತ್ರೆಗಳು ಮತ್ತು ಬಡವರಿಗೆ ನೆರವಾಗುವಂತಹ ಕೆಲಸಗಳಲ್ಲಿ ಈ ಹಣವನ್ನು ಬಳಸುವುದು ಲಾಲಬಾಗ್ಚ ರಾಜ ಸಮಿತಿಯ ಪ್ರಮುಖ ಸೇವಾ ಧ್ಯೇಯವಾಗಿದೆ. ಗಣೇಶೋತ್ಸವದ 10ನೇ ದಿನ ಅಂದರೆ ಅನಂತ ಚತುರ್ದಶಿಯಂದು ಲಕ್ಷಾಂತರ ಜನರು ಸೇರಿ ಮಹಾಭವ್ಯ ಶೋಭಾಯಾತ್ರೆಯ ಮೂಲಕ ಗಣಪತಿಯನ್ನು ವಿಸರ್ಜನೆ ಮಾಡಲಾಗುತ್ತದೆ. ಈ ಯಾತ್ರೆ ಮುಂಬಯಿಯ ಪ್ರಮುಖ ರಸ್ತೆಗಳ ಮೂಲಕ ಸಾಗುತ್ತದೆ. ಗಣಪತಿ ಬಪ್ಪ ಮೋರಿಯಾ ಎಂಬ ಘೋಷಣೆಗಳ ನಡುವೆ ಆ ವಿಸರ್ಜನೆ ಕ್ಷಣವನ್ನು ನೋಡಲು ದೇಶ ವಿದೇಶಗಳಿಂದ ಜನರು ಬರುತ್ತಾರೆ. ವಿಸರ್ಜನೆ ವೇಳೆಯಲ್ಲಿ ಜನರ ಕಣ್ಣಲ್ಲಿ ಕಣ್ಣೀರು ತುಂಬಿರುತ್ತದೆ. ಆದರೆ ಅದೇ ಸಮಯದಲ್ಲಿ ಮುಂದಿನ ವರ್ಷದ ಭೇಟಿಗೆ ಹೊಸ ಆಶಾಭಾವನೆ ಕೂಡ ಜೀವಂತವಾಗುತ್ತದೆ. ಹೀಗೆ ಲಾಲಬಾಗ್ಚ ರಾಜ ಗಣಪತಿ ಕೇವಲ ದೇವರ ಪ್ರತಿಮೆ ಮಾತ್ರವಲ್ಲ, ಜನರ ನಂಬಿಕೆ, ಭಕ್ತಿ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದ್ದಾರೆ. ಇದಾಗಿದೆ ಸ್ನೇಹಿತರೆ ಲಾಲಬಾಗ್ಚ ರಾಜ ಗಣಪತಿಯ ಮಹಿಮೆ ಮತ್ತು ವಿಶೇಷತೆಗಳ ಕುರಿತಾದ ಸಂಪೂರ್ಣ ಮಾಹಿತಿ. ನೀವು ಮುಂಬೈಗೆ ಯಾವಾಗಲಾದರೂ ಹೋಗಿದರೆ ಒಂದು ಬಾರಿ ಲಾಲಬಾಗ್ಚ ರಾಜ ದರ್ಶನ ಪಡೆಯುವುದು ಜೀವನದಲ್ಲಿ ಮರೆಯಲಾಗದ ಅನುಭವವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿಗಾಗಿ ನಮ್ಮ ಚಾನಲ್ను ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಗಣಪತಿ ಬಪ್ಪ ಮೋರಿಯಾ.